ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಒಂದು ಆರೋಗ್ಯ ಸಮಸ್ಯೆಯಿಂದಾಗಿ ಕಳೆದ ಒಂದು ತಿಂಗಳಿಂದ ಅದೃಷ್ಟನಾಗಿ ಇರಬೇಕಾಗಿ ಬಂದಿತ್ತು. ನಮ್ಮ ವೀಕ್ಷಕರೆಲ್ಲರೂ ದಯಮಾಡಿ ಮನ್ನಿಸ್ಬೇಕು. ಸೆಕ್ಯುಲರಿಸಂ ಅಂದ್ರೆ ಸೌಹಾರ್ದತೆ, ಸಹಬಾಳ್ವೆ. ಕಳೆದ ವಾರ ಇದ್ದಕ್ಕಿದ್ದಂತೆ ದಿಢೀರ್ನೆ ನಮ್ಮ ಎಡಪಂಥೀಯ ಒಲವಿನ ಉಗ್ರಗಾಮಿಗಳು, ಬುದ್ಧಿಜೀವಿಗಳು ಎಲ್ಲರನ್ನೂ ಬಡಿದೆಬ್ಬಿಸಿದಂತಹ ಒಂದು ಹೇಳಿಕೆಯನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ನಾಯಕರಾದ ದತ್ತಾತ್ರೇಯ ಹೊಸಬಾಳೆಯವರು ತಮ್ಮ ಭಾಷಣದಲ್ಲೇ ಬಿತ್ತರಿಸಿದ್ರು. ಅದೇನು ಅಂತಂದ್ರೆ, ತುರ್ತು ಪರಿಸ್ಥಿತಿಯ ಕರಾಳ ದಿನಗಳಲ್ಲಿ ಸಂವಿಧಾನವನ್ನೇ ಅಮಾನತಿನಲ್ಲಿಟ್ಟಿರುವಾಗ ಆವತ್ತಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಂವಿಧಾನದ ಪೀಠಿಕೆಯಲ್ಲಿ ಸೆಕ್ಯುಲರ್ ಮತ್ತು ಸೋಷಲಿಸ್ಟ್ ಅನ್ನೋ ಶಬ್ದಗಳನ್ನು ಸೇರಿಸ್ಬಿಟ್ರು. ಅದು ಅಗತ್ಯ ಇತ್ತ? ನಮ್ಮ ಸಂವಿಧಾನದ ಮೂಲ ಪ್ರತಿಯಲ್ಲೇನೆ ಸಂವಿಧಾನ ರಚನಾಕಾರರ ಸಭೆಯ ಅಧ್ಯಕ್ಷರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ತೀವ್ರವಾಗಿ ವಿರೋಧಿಸಿದ್ರು. ಇವೆರಡೂ ಶಬ್ದಗಳನ್ನ ಪ್ರತ್ಯೇಕವಾಗಿ ಉಲ್ಲೇಖಿಸುವ ಅಗತ್ಯವೇ ಇಲ್ಲ ಅಂತ ಅವತ್ತು ಸರ್ವಾನುಮತದಿಂದ ತೀರ್ಮಾನವಾಗಿತ್ತು. ಆದ್ರೆ ಇದ್ದಕ್ಕಿದ್ದಂತೆ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳಲ್ಲಿ ಅದನ್ನ ತೂರಿಸೋ ಅಗತ್ಯ ಏನಿತ್ತು? ಆ ಶಬ್ದಗಳ ಉಪಯುಕ್ತತೆ ಏನು, ಪ್ರಸ್ತುತತೆ ಏನು, ಅದನ್ನ ತೆಗೆದು ಹಾಕಬಾರ್ದು ಅನ್ನೋ ಒಂದು ಚರ್ಚೆ ಆದ್ರೂ ಯಾಕೆ ಆಗಬಾರ್ದು ಅಂತ ಕೇಳಿದಾಗ ಏಕಾಏಕಿ ಮುಗಿಬಿದ್ದಿದ್ದಾರೆ. ನಿರೀಕ್ಷೆಯಂತೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳಿಗಂತೂ ಒಂದು ಹಬ್ಬ ಆಗೋಗ್ಬಿಡ್ತು. ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಮತ್ತು RSS ಮೇಲೆ ಮತ್ತೆ ವಾಕ್ ಪ್ರಹಾರ ಆರಂಭಿಸ್ಲಿಕ್ಕೆ ಇದೊಂದು ಪ್ರಚೋದನೆ ಸಿಕ್ತವ್ರಿಗಷ್ಟೇ. ಇದು ಸೆಕ್ಯುಲರ್ ಮತ್ತು ಸೋಷಲಿಸ್ಟ್, ಜಾತ್ಯತೀತತೆ ಮತ್ತು ಸಮಾಜವಾದ ಅನ್ನೋ ಶಬ್ದಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ತಕರಾರಿಲ್ಲ. ಅವೆಲ್ಲ ಜೀವಪರವಾದ ಮಾನವತಾವಾದಿ ಸಂವೇದನೆಯುಳ್ಳ ಶಬ್ದಗಳೇ ನಿಜ. ಆದ್ರೆ ಅವುಗಳನ್ನ ಸಂವಿಧಾನದ ಪೀಠಿಕೆಯಲ್ಲಿ ಸೇರಿಸುವ ಅಗತ್ಯ ಏನಿತ್ತು? ಅದು ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಿರೋಧ ಪಕ್ಷದ ನಾಯಕರನ್ನೆಲ್ಲ ಬಂಧನದಲ್ಲಿಟ್ಟಿದ್ರು, ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಸೆನ್ಸಾರ್ ಮಾಡಿದ್ರು, ಪಾರ್ಲಿಮೆಂಟಿನ ಅವಧಿ ಮುಗಿದ ಮೇಲೆ ಕೂಡ ಹಾಗೇನೆ ವಿಸ್ತರಿಸಿದ್ರು, ದೇಶದೆಲ್ಲೆಡೆ ಸರ್ವಾಧಿಕಾರಿ ಶಾಸನ ನಡೀತಾ ಇತ್ತು. ಅಂತ ಸಂದರ್ಭದಲ್ಲಿ ತರಾತುರಿಯಲ್ಲಿ ಸೇರಿಸುವ ಅಗತ್ಯ ಏನಿತ್ತು? ಸಂವಿಧಾನಕ್ಕೆ ಇತರೆ ಅನೇಕ ಅಪಾಯಕಾರಿ ಪ್ರಜಾತಂತ್ರ ವಿರೋಧಿ ತಿದ್ದುಪಡಿಗಳನ್ನು ಕೂಡ ತಂದಿದ್ರು. ಆ ಸಂದರ್ಭದಲ್ಲಿ ಸಂವಿಧಾನ ತಿದ್ದುಪಡಿ ಮಸೂದೆ 42, 43 ಇವೆಲ್ಲವೂ ಕೂಡ ಸ್ವತಂತ್ರ ಭಾರತ ಚರಿತ್ರೆಯಲ್ಲಿ ಅತ್ಯಂತ ಕರಾಳ ಅಧ್ಯಾಯವನ್ನ ಪ್ರತಿನಿಧಿಸುವಂತ ಕೆಲವು ಘಟನೆಗಳು. ತದನಂತರ ಬಂದ ಸರ್ಕಾರಗಳು ಅವನ್ನು ತಿದ್ದುಪಡಿ ಮಾಡಿದ್ರು. ಮತ್ತೆಂದೂ ಕೂಡ ಯಾವುದೇ ಪ್ರಧಾನಮಂತ್ರಿ ಅಥವಾ ಸರ್ಕಾರ ಈ ಸರ್ವಾಧಿಕಾರ ಹೇರುವ ದುಸ್ಸಾಹಸಕ್ಕಿಳಿಯದಂತೆ ಅನೇಕ ನಿರ್ಬಂಧಗಳನ್ನ ಹೇರ್ಬಿಟ್ಟು ತಿದ್ದುಪಡಿ ಮಾಡಿದ್ರು. ನಿಜ, ಆ ತಿದ್ದುಪಡಿ ಮಾಡಿದ ಆವತ್ತಿನ ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿತ್ವದ ಸರ್ಕಾರದಲ್ಲಿ ಆವತ್ತಿನ ಜನಸಂಘದ ನಾಯಕರಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅದ್ವಾನಿಯವರು ಕೂಡ ಸಚಿವರಾಗಿದ್ರು. ಹಾಗಿದ್ದು ಕೂಡ ಪೀಠಿಕೆಯನ್ನ ಬದಲಿಸ್ಲಿಕ್ಕೆ ಹೋಗ್ಲಿಲ್ಲ. ಉಳಿದಂತೆ ಇತರ ಅಪಾಯಕಾರಿ ತಿದ್ದುಪಡಿಗಳೇನಿದ್ವು ಅವನ್ನೆಲ್ಲ ತೆಗೆದುಹಾಕಿದ್ರು. ಆದ್ರೆ ಇದನ್ನ ಮಾತ್ರ ಹಾಗೆ ಉಳಿಸ್ಕೊಂಡ್ರು. ಇದ್ರ ಬಗ್ಗೆ ವಿವಾದ ಅನಗತ್ಯ. ಸೆಕ್ಯುಲರ್ ಅನ್ನೋ ಶಬ್ದ ಮತ್ತು ಸಮಾಜವಾದ ಅನ್ನೋ ಶಬ್ದವನ್ನ ಯಾಕೆ ಸೇರಿಸಬಾರ್ದು ಅನ್ನೋದಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಅವರು ಹೇಳಿದ್ದೇನು ಅಂತಂದ್ರೆ, ಈ ಸೆಕ್ಯುಲರಿಸಂ ಅನ್ನೋದು ಭಾರತೀಯ ಪರಂಪರೆಯಲ್ಲಿ ರಕ್ತಗತವಾಗಿ ಹರಿದು ಬಂದಿರುವಂತಹ ಒಂದು ಸಂವೇದನೆ. ಈ ಸಂವಿಧಾನ ಗ್ರಂಥದ ಪ್ರತಿ ಪುಟದಲ್ಲೂ ಕೂಡ ಅಂತರ್ಗಾಮಿಯಾಗಿ ಹರಿತಾ ಇದೆ ಆ ಸೆಕ್ಯುಲರಿಸಂ, ಆ ಜಾತ್ಯತೀತತೆಯ ಸಂವೇದನೆ. ಅದನ್ನ ನಾವು ಪ್ರತ್ಯೇಕವಾಗಿ ಉಲ್ಲೇಖಿಸುವ ಅಗತ್ಯವೇ ಇಲ್ಲ ಅಂತ ಅವ್ರು ಹೇಳಿದ್ರು. ಜಾತ್ಯತೀತತೆಯ ಅರ್ಥವೇ ಸರ್ವಧರ್ಮ ಸಮಭಾವ, ಸರ್ವಧರ್ಮ ಸಮಾನತೆ, ಸಹಬಾಳ್ವೆ, ಸಹೃದಯತೆ ಮತ್ತು ಸಾಮರಸ್ಯ. ಈ ಭಾವನೆಗಳನ್ನು ನಾವು ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಕಲಿಬೇಕಾಗಿರಲಿಲ್ಲ. ಈ ನಮ್ಮ ಬಹುಸಂಸ್ಕೃತಿಯುಳ್ಳ ನಮ್ಮ ಭಾರತದ ಪರಂಪರೆಯಲ್ಲೇನೆ ಸುಮಾರು 5,000 ವರ್ಷಗಳ ಪರಂಪರೆಯಲ್ಲೇನೆ ಈ ಕೂಡು ಬಾಳೋ ಸಂಸ್ಕೃತಿ ಸಹಜವಾಗಿ ಹರಿದು ಬಂದ್ಬಿಟ್ಟಿದೆ. ಹೀಗಾಗಿ ಅದರ ಪ್ರತ್ಯೇಕ ಉಲ್ಲೇಖ ಅಗತ್ಯವಿಲ್ಲ ಅಂತ ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ್ರು. ಅದನ್ನ ಸಂವಿಧಾನ ಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಿದ್ರು. ಅದೇ ರೀತಿ ಸಮಾಜವಾದ, ಅದು ದೇಶದ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು. ಸ್ವತಃ ಅರ್ಥಶಾಸ್ತ್ರದ ಪಂಡಿತರಾಗಿದ್ದ ಅಂಬೇಡ್ಕರ್ ಅವರು ಹೇಳಿದ್ದೇನು ಅಂತಂದ್ರೆ, ಇವತ್ತು ಪ್ರಚಲಿತವಿರುವ ಆರ್ಥಿಕ ವ್ಯವಸ್ಥೆಯನ್ನ ನಾವು ಬಲವಂತವಾಗಿ ಭವಿಷ್ಯದ ತಲೆಮಾರುಗಳ ಮೇಲೆ ಹೇರೋದು ಅನ್ಯಾಯ. ಹಾಗೆ ಮಾಡ್ಕೂಡ್ದು, ಅದು ಸಮಂಜಸವಲ್ಲ. ಆಯಾ ಕಾಲ ಧರ್ಮಕ್ಕೆ ತಕ್ಕಂತೆ ಸೂಕ್ತವಾದ ಆರ್ಥಿಕ ನೀತಿಯನ್ನು ಅಳವಡಿಸ್ಕೊಳ್ಳೋದು ಆ ತಲೆಮಾರಿನ ಜವಾಬ್ದಾರಿ. ನಾವು ಇವತ್ತು ಪ್ರಸ್ತುತ ಅನಿಸಿರೋ ಈ ಸಮಾಜವಾದಿ ಆರ್ಥಿಕ ವ್ಯವಸ್ಥೆಯನ್ನ ಭವಿಷ್ಯದ ಪೀಳಿಗೆಗಳ ಮೇಲೆ ಕಡ್ಡಾಯವಾಗಿ ಹೇರಬಾರದು.
ಇಷ್ಟೇ ಅವ್ರಿಗೆ ಸಂಬಂಧಪಟ್ಟಿತ್ತು. ಇದನ್ನ ಎಲ್ಲರೂ ಒಪ್ಕೊಂಡಿದ್ರು. ಈ ವ್ಯಾಖ್ಯಾನಗಳಲ್ಲಿ ಹೆಚ್ಚು ತಂಟೆ ತಕರಾರಿಗೆ ಅವಕಾಶವೇ ಇರಲಿಲ್ಲ. ಹಾಗಾಗನೆ ಸಂವಿಧಾನದ ಮೂಲ ಪ್ರತಿಯ ಪೀಠಿಕೆಯಲ್ಲಿ ಪ್ರಿಯಾಂಬಲ್ನಲ್ಲಿ ಸೆಕ್ಯುಲರ್ ಮತ್ತು ಸೋಷಲಿಸ್ಟ್ ಶಬ್ದಗಳು ಇರಲಿಲ್ಲ. ತದನಂತರದ 30 ವರ್ಷಗಳಲ್ಲಿ ಅಂದ್ರೆ ಇಂದಿರಾ ಗಾಂಧಿಯವರ ಆ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಅವರಿಗೆ ತಾವು ರಾಷ್ಟ್ರದ ಮೇಲೆ ವಿಧಿಸಿದ ಆ ಕರಾಳ ಶಾಸನಕ್ಕೆ ಒಂದು ಒಂದು ಸಿಂಧುತ್ವವನ್ನು ಪಡ್ಕೋಬೇಕಾಗಿತ್ತು. ಅವ್ರಿಗೆ ಅದಕ್ಕೊಂದು ಲೆಜಿಟಿಮಸಿ ಅಂದ್ರೆ ಸಿಂಧುತ್ವವನ್ನ, ಅದಕ್ಕೊಂದು ಘನತೆ ಗೌರವವನ್ನ ತರೋ ಒಂದು ಉದ್ದೇಶ ಇರಬಹುದು. ಅದರಿಂದಾಗಿ ತಾನೇನೋ ಮಹಾಕ್ರಾಂತಿಕಾರಿ ಬದಲಾವಣೆಯನ್ನು ತರ್ತಾ ಇದ್ದೀನಿ ಅನ್ನೋ ಸಂಕೇತವಾಗಿ ಸೆಕ್ಯುಲರ್ ಮತ್ತು ಸಮಾಜವಾದ ಅನ್ನೋ ಶಬ್ದಗಳನ್ನ ಅದರಲ್ಲಿ ಸೇರಿಸ್ಬಿಟ್ರು. ಮೂಲ ಪೀಠಿಕೆಯಲ್ಲೇನೆ ಇದೆ ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ ಅಂತ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿಬಿಟ್ಟಿದ್ದಾರೆ. ಫ್ರೆಂಚ್ ಕ್ರಾಂತಿಯ ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತ್ವ ಅನ್ನೋ ಆದರ್ಶಗಳೇನಿದ್ವು ಅವೆಲ್ಲವೂ ನಮ್ಮ ಸಂವಿಧಾನದಲ್ಲಿದೆ, ಆ ಸಂವಿಧಾನದ ಪೀಠಿಕೆಯಲ್ಲಿದೆ. ಇದರಿಂದಾಗಿ ಅವರು ಅವ್ರು ಯಾವ ಉದ್ದೇಶದಿಂದ ಸೇರಿಸಿದ್ರು ಏನೋ, ಇವತ್ತು ಆ ಸೆಕ್ಯುಲರ್ ಅನ್ನೋ ಶಬ್ದವನ್ನು ಯಾಕೆ ಉಳಿಸ್ಕೊಳ್ಬೇಕು ಅಂತಂದ್ರೆ, ಭಾರತ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್, ಜಾತ್ಯತೀತ ಪ್ರಜಾಪ್ರಭುತ್ವವಾದಿ ಸಾರ್ವಭೌಮ ಗಣರಾಜ್ಯ ಅಂತ ನಾವು ಹೇಳ್ಕೊಳ್ದೆ ಹೋದ್ರೆ ನಮಗೂ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನಕ್ಕೂ ವ್ಯತ್ಯಾಸವೇ ಇರಲ್ಲ. ಪಾಕಿಸ್ತಾನದ ಆ ನಿರಂತರ ಬೇಗುದಿ ಏನಿದೆ, ಅದರಲ್ಲೂ ಇತ್ತೀಚಿನ ಅವರ ಸೇನಾಧಿಪತಿ ಪದೇ ಹೇಳ್ತಾ ಇದ್ದಾರೆ, ಆ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತ ಅದು ನಾವು ಮರಿಬಾರದು, ನಮ್ಮ ಭವಿಷ್ಯದ ಪೀಳಿಗೆಗಳಿಗೆ ಹೇಳಬೇಕು. ನಮ್ಮ ದೇಶ ಹುಟ್ಟಿರೋದೇ ಆ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತದಿಂದಾಗಿ. ಅಂದ್ರೆ ಹಿಂದೂ ಮುಸ್ಲಿಮರೆಲ್ಲರೂ ಯಾವತ್ತೂ ಒಂದು ದೇಶವಾಗಿರೋದು ಸಾಧ್ಯವೇ ಇಲ್ಲ ಅಂತ ಅಂದ್ಬಿಟ್ಟು ಆತ ಒಂದು ಮುಟ್ಟಾಳತನದ ಹೇಳಿಕೆಯನ್ನು ಕೊಡ್ತಾ ಬರ್ತಾ ಇದ್ದಾನೆ. ಆಪರೇಷನ್ ಸಿಂಧೂರದ ನಂತರ ಕೂಡ ಆತ ಪ್ರತಿಪಾದಿಸ್ತಾ ಇದ್ದಾನೆ. ಅಂದ್ರೆ ಅವ್ರಿಗೆಲ್ಲ ಪಾಕಿಸ್ತಾನ ಎಲ್ಲಿವರೆಗೂ ಕೂಡ ಭಾರತ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ, ಜೈನ್, ಬೌದ್ಧ ಇತ್ಯಾದಿ ವಿವಿಧ ಧರ್ಮೀಯರೆಲ್ಲರೂ ಕೂಡ ಒಟ್ಟಿಗೆ ಬಾಳುವ ಆ ಸೊಗಸಾದ ಸಂಸ್ಕೃತಿ ಏನಿದೆ, ಪರಸ್ಪರ ಸೌಹಾರ್ದತೆ, ಸಹಿಷ್ಣುತೆ, ಸಹಬಾಳ್ವೆ ಮತ್ತು ಸಾಮರಸ್ಯವನ್ನು ಸಂಕೇತಿಸುವ ಈ ವ್ಯವಸ್ಥೆ ಏನಿದೆ, ಅದು ಇರೋವರೆಗೂ ಕೂಡ ಪಾಕಿಸ್ತಾನದ ಅಸ್ತಿತ್ವಕ್ಕೆ ಸಂಚಕಾರ ಬರುತ್ತೆ. ಆ ಕಾರಣದಿಂದಾಗೂ ಕೂಡ ನಾವು ಸೆಕ್ಯುಲರ್ ಅನ್ನೋ ಶಬ್ದವನ್ನ ಸುಲಭವಾಗಿ ಕೈ ಬಿಡಬೇಕಾಗಿಲ್ಲ. ಅಷ್ಟೇ ಅಲ್ಲ, ಅದು ಕೇವಲ ಹಿಂದೂ ಮುಸ್ಲಿಂ ಸಂಬಂಧಕ್ಕೆ, ಪರಸ್ಪರ ಬಾಂಧವ್ಯಕ್ಕೆ ಸಂಬಂಧಪಟ್ಟ ಶಬ್ದ ಮಾತ್ರವಲ್ಲ. ನಮ್ಮ ದೇಶದಲ್ಲೇ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇರುವಾಗ ಕಾಗದ ಮೇಲೆ ಆದ್ರೂ ಕೂಡ ಶಾಸನಬದ್ಧವಾಗಿ ಸೆಕ್ಯುಲರ್ ಅನ್ನೋ ಒಂದು ಶಬ್ದ ಇರೋದ್ರಿಂದನೇ ಬಲಿಷ್ಠ ಜಾತಿಗಳು ಇತರ ದುರ್ಬಲ ಜಾತಿಗಳ ಮೇಲೆ ದಬ್ಬಾಳಿಕೆ ಮಾಡೋದು ಇವತ್ತು ಕಾನೂನು ಬಾಹಿರ ಅನ್ಸಿದೆ. ನಮ್ಗೆಲ್ರಿಗೂ ಕೂಡ ಪ್ರಜ್ಞಾಪೂರ್ವಕವಾಗಿ ಈ ಸೆಕ್ಯುಲರ್ ಸಂವೇದನೆಯನ್ನು ರೂಢಿಸ್ಕೊಳ್ಬೇಕಾದ ಒಂದು ಪರಂಪರೆಯಲ್ಲಿ ಸಾಗಿ ಬಂದಿದ್ದೇವೆ. ಈ ಸ್ವಾತಂತ್ರ್ಯೋತ್ತರ ಭಾರತದ ನಾಗರಿಕರಿಗೆ ಈ ಸೆಕ್ಯುಲರ್ ಅನ್ನೋ ಶಬ್ದದ ಮಹತ್ವ ನಿರಂತರವಾಗಿ ಜಾಗೃತಿಯಲ್ಲಿ ಇಟ್ಟಿರ್ಬೇಕು. ಸೆಕ್ಯುಲರ್ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತಂದಾಗ್ಲೇ ಪಾಕಿಸ್ತಾನಕ್ಕೆ ನಿದ್ದೆ ಬರಲ್ಲ. ಅವ್ರು ಇವತ್ತು ಕೂಡ ಇದನ್ನ ನಾಶ ಮಾಡೋ ಪ್ರಯತ್ನದಲ್ಲಿದ್ದಾರೆ. ಕಳೆದ 80 ವರ್ಷಗಳಿಂದ ನಿರಂತರವಾಗಿ ಕಾಶ್ಮೀರದ ನೆಪದಲ್ಲಿ ಪಾಕಿಸ್ತಾನ ನಮ್ಮ ಮೇಲೆ ನಡೆಸ್ತಾ ಇರೋ ಪ್ರಹಾರಕ್ಕೆ ಮುಖ್ಯವಾದ ಕಾರಣ ಅದು ಹೇಗೆ ಇಷ್ಟೊಂದು ಧರ್ಮಗಳೆಲ್ಲ ವೈವಿಧ್ಯಮಯ ಧರ್ಮ, ಜಾತಿ, ಪಂಗಡ, ಭಾಷೆಗಳ ಜನ ಎಲ್ಲ ಒಟ್ಟಿಗೆ ಬಾಳ್ತಾ ಇದ್ದಾರೆ. ಇದು ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತದ ಸೋಲಲ್ವಾ ಅಂತ ಅನಿಸ್ತಾ ಇದೆ ಪಾಕಿಸ್ತಾನಕ್ಕೆ. ಮೊಹಮ್ಮದ್ ಅಲಿ ಜಿನ್ನಾ, ಪಾಕಿಸ್ತಾನದ ರಾಷ್ಟ್ರಪಿತ ಮೊಹಮ್ಮದ್ ಅಲಿ ಜಿನ್ನಾರವರ ಆ 2 ರಾಷ್ಟ್ರ ಸಿದ್ಧಾಂತ ಅನ್ನೋ ಒಂದು ಮುಟ್ಟಾಳತನದ ಆ ವ್ಯಾಖ್ಯಾನ ಏನಿತ್ತು ಅದ್ರ ಸೋಸ್ಲಿಕ್ಕಾದ್ರೂ ಕೂಡ ಸೆಕ್ಯುಲರ್ ಪದವನ್ನ ಉಳಿಸ್ಕೊಳ್ಬೇಕು. ಇನ್ನು ಸಮಾಜವಾದ, ಅದು ಕಾಂಗ್ರೆಸ್ನವ್ರು ಏನ್ ಹೇಳ್ಬೇಕಾಗಿಲ್ಲ. ಸ್ವತಃ ಕಾಂಗ್ರೆಸ್ಗೆ 1991ರಿಂದ ಜಾರಿಗೆ ತಂದ. ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ರು, ಡಾಕ್ಟರ್ ಮನಮೋಹನ್ ಸಿಂಗ್ ಆರ್ಥಿಕ ಸಚಿವರಾಗಿ ಜಾರಿ ತಂದ ಮುಕ್ತ ಮಾರುಕಟ್ಟೆ ವ್ಯವಸ್ಥೆ, ಜಾಗತೀಕರಣದ ಆರ್ಥಿಕ ನೀತಿ ಬಂದಾಗ್ಲೇನೆ ಸಮಾಜವಾದ ನಿಧಾನವಾಗಿ ತನ್ನ ಅಸ್ತಿತ್ವವನ್ನ ಕಳ್ಕೊಳ್ತಾ ಬಂದ್ಬಿಟ್ಟಿದೆ. ತಾನೇ ತನ್ನ ಪ್ರಸ್ತುತತೆಯನ್ನ ಕಳ್ಕೊಂಡಿದೆ. ಆದ್ರೆ ಸಮಾಜವಾದದ ಆ ದರ್ಶನ ಏನಿದೆ, ತಾತ್ವಿಕ ದರ್ಶನ ಇದೆ, ಆ ಫಿಲಾಸಫಿ ಆಫ್ ಸೋಷಿಯಲಿಸಂ, ಅದರಲ್ಲಿ ಜನಪರ ಕಾಳಜಿ ಇದೆ, ಮಾನವ ಪ್ರೀತಿ ಇದೆ. ಆ ದೃಷ್ಟಿಯಿಂದ ಅದೊಂದು ಆದರ್ಶವನ್ನಾಗಿ ನಾವು ಉಳಿಸ್ಕೋಬೇಕಷ್ಟೇ ಹೊರತು ಆದಿವತ್ತು ಪ್ರಚಲಿತ ಅಲ್ಲ. ಮುಕ್ತ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಖಾಸಗಿ ಸರ್ಕಾರಿ ಸಹಭಾಗಿತ್ವ, ಗವರ್ಮೆಂಟ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನೋ ಒಂದು ಹೊಸ ಪರಿಕಲ್ಪನೆ ಜಾರಿಯಲ್ಲಿ ಬಂದ್ಬಿಟ್ಟು ಭಾರತ ಪ್ರಪಂಚದ 5ನೇ ಅತ್ಯಂತ ಬಲಿಷ್ಠ ಆರ್ಥಿಕ ಶಕ್ತಿಯಾಗಿದೆ. ಜ್ಞಾನಾಧಾರಿತ ಶಕ್ತಿ ಕೇಂದ್ರವಾಗಿ ಬೆಳೆದಿರುವಾಗ ಇದರ ಬಗ್ಗೆ ಮತ್ತೆ ವಿವಾದ ವ್ಯಾಪಿಸೋದು ಅನಗತ್ಯ ಅಂತ ಕಾಣುತ್ತೆ. ಅದು ಬಲಪಂಥೀಯರಾಗ್ಲಿ ಎಡಪಂಥೀಯರಾಗ್ಲಿ ಯಾವ ಉದ್ದೇಶಕ್ಕೆ ಇಂದಿರಾ ಗಾಂಧಿ ಅವರು ಆ ಶಬ್ದಗಳನ್ನು ಸೇರಿಸಿದ್ರು ಅದು ಕೂಡ ಇವತ್ತು ಅಪ್ರಸ್ತುತ. ಆದ್ರೆ ಆ ಶಬ್ದಗಳನ್ನ ಪ್ರಸಕ್ತ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಸುಮ್ಮನಿರೋದು
ಒಳ್ಳೆಯದು ಅಂತ ಕಾಣುತ್ತೆ. ಅದರಿಂದಾಗನೇ ಆ ಜನತಾ ಸರ್ಕಾರದ ಅತ್ಯಂತ ಅವಿಭಾಜ್ಯ ಅಂಗಗಳಾಗಿದ್ದ ವಾಜಪೇಯಿ ಅವತ್ತು ವಿದೇಶಾಂಗ ಸಚಿವರಾಗಿದ್ರು, ವಾರ್ತಾ ಸಚಿವರಾಗಿದ್ದ ಅದ್ವಾನಿ ಅವರಿದ್ರು. ಅವರು ಕೂಡ ಅವುಗಳನ್ನು ತೆಗೆದು ಹಾಕ್ಬೇಕು ಅನ್ನೋ ಆಗ್ರಹವನ್ನೇನು ಮಾಡ್ಲಿಲ್ಲ, ಒಪ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಆದ್ರಿಂದ ಸೆಕ್ಯುಲರಿಸಂ ಅನ್ನೋದೇ ಭಾರತ ಮತ್ತು ಪಾಕಿಸ್ತಾನವನ್ನ ಪ್ರತ್ಯೇಕಿಸುವಂತ ಒಂದು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಒಂದು ಸಂವೇದನೆ. ಭಾರತೀಯರಿಗೆ ಪರಂಪರಾಗತ ರಕ್ತಗತವಾಗಿ ಹರಿದು ಬಂದಿರುವಂತಹ ಒಂದು ಸಂವೇದನೆ, ಜಾತ್ಯತೀತತೆ ಅಥವಾ ಸರ್ವಧರ್ಮ ಸಮಭಾವ. ಅದ್ರ ಹೊರತುಪಡಿಸಿ ಈ ಇಂಡಿಯಾ ಮೈತ್ರಿಕೂಟದವರು ಓಟ್ಗಾಗಿ ಇದನ್ನ ಸೆಕ್ಯುಲರಿಸಂ ಅಂದ್ರೇನೆ ತುಷ್ಟೀಕರಣ ಮತ್ತು ಆ ಓಲೈಕೆ ರಾಜಕಾರಣ ಅಂತ ಅರ್ಥೈಸ್ತಾ ಬಂದ್ಬಿಟ್ರು. ಹಾಗಾಗ್ಬಿಟ್ಟೆ ಸೆಕ್ಯುಲರ್ ಅನ್ನೋದೊಂದು ಕೆಟ್ಟ ಶಬ್ದ ಅನಿಸ್ತಾ ಇದೆ. ಅದು ಕೇಳಿದಾಗೆಲ್ಲ ಜನರಿಗೆ ಕಿರಿಕಿರಿ ಆಗುತ್ತೆ. ಸೆಕ್ಯುಲರಿಸಂ ಅಂದ್ರೇನೆ ಕೇವಲ ಮುಸ್ಲಿಮರ ಓಲೈಕೆ, ತುಷ್ಟೀಕರಣ, ವೋಟ್ ಬ್ಯಾಂಕ್ ರಾಜಕಾರಣ ಅನ್ನೋ ಅರ್ಥ ಬರೋ ರೀತಿಯಲ್ಲಿ ಅವ್ರು ಮಾಡ್ತಾ ಬಂದಿರೋದು ಅವ್ರಿಗೆ ತಿರುಗುಮಾಣವಾಗುತ್ತೆ. ಸೆಕ್ಯುಲರಿಸಂನ ನಿಜವಾದ ಅರ್ಥವೇ ಸಹೋದರತ್ವ ಅಥವಾ ಸಹಿಷ್ಣುತೆ, ಸರ್ವಧರ್ಮ ಸಮಭಾವ, ಸಾಮರಸ್ಯ, ಸಹಬಾಳ್ವೆ. ಈ ರೀತಿಯಲ್ಲಿ ನಾವು ವ್ಯಾಖ್ಯಾನಿಸೋದ್ರ ಮೂಲಕ ಆ ಶಬ್ದಗಳ ಪಾವಿತ್ರ್ಯತೆಯನ್ನು ಪುನಃಸ್ಥಾಪಿಸಬೇಕಾಗಿದೆ ಅಷ್ಟೇ ಹೊರತು ಇದ್ರ ಬಗ್ಗೆ ಜಗಳ ಮಾಡಬೇಕಾಗಿಲ್ಲ, ರಾಜಕೀಯ ಸಂಘರ್ಷ ಮಾಡಬೇಕಾಗಿಲ್ಲ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.